ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತೊಂದು ರೆಸಿಪಿ ಬ್ಲಾಗ್ ಮಾಡುವ ಅಂತ ಹೇಳಿ ಹೊಸ ರೆಸಿಪಿಯೊಂದಿಗೆ ಬರ್ತಿದ್ದೇವೆ. ಎಂಥ ರೆಸಿಪಿ ಅಂದರೆ ಚಿಕನ್ ಬಟರ್ ಮಸಾಲ ಹೇಗಾಗ್ತದೆ ಏನು ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ನಮ್ಮ ಮನೆಗೆ ಉಂಟಲ್ಲ ಫ್ರೆಂಡ್ಸ್, ನನ್ನ ಚಿಕ್ಕಪ್ಪನವರ ನಾಯಿ ಬಂದಿದೆ, ಇಲ್ಲೇ ಓಡಾಡ್ತುಂಟು. ಈಗ ಇಲ್ಲಿ ಹೋಯ್ತು, ಅಲ್ಲಿ ಹೋಯ್ತು. ಅವರು ಮಳೆ ಫ್ರೆಂಡ್ಸ್, ಇಡೀ ದಿವಸ ಮಳೆ ಬರುದು, ಒಮ್ಮೆ ನಿಲ್ಲುದು, ಒಮ್ಮೆ ಬಿಸಿಲು ಬರೋದು, ಒಮ್ಮೆ ಹೋಗುದು. ಈಗ ಮಳೆ ವಾಪಸ್. ಯಾವಾಗ ನೋಡಿದ್ರೆ ಈಗ ಒಂದು 4 ದಿವಸ ಆಯ್ತು ಮಳೆ ಮಳೆ. ನಮ್ಮಕ್ಕ ಎಲ್ಲ ಹೋಗುವಲ್ಲಿ ಹೋಗಿ ಆಯ್ತು. ಈಗ ಮನೇಲಿ ಬಿದ್ದುಕೊಳ್ಳುದು. ಹೌದು, ಯಸ್ ಲೆಟ್ಸ್ ಗೋ ಫ್ರೆಂಡ್ಸ್. ಫಸ್ಟಿಗೆ ನಾವು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿಕೊಳ್ಬೇಕು. ನಾನು ನಮ್ಮ ಚಿಕನ್ ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ, ಇಲ್ಲಿ ಉಂಟು. ತೆಗಿಯೋ ಫಸ್ಟ್ ನಾನು ಚಿಕನ್ ಅನ್ನು ತೆಗಿಬೇಕು. ಇದು ಎಂತ ಮಾವಿನಕಾಯಿ, ಇದು ಕೋಳಿ ಮಾವಿನಕಾಯಿ. ನೋಡಿ ನಮ್ಮ ಫ್ರಿಜ್ ಫುಲ್ ಮಾವಿನಕಾಯಿ ಇರುದು, ಮೊನ್ನೆಯಿಂದ ತಂದಿಟ್ಟದ್ದು. ಇದ್ರೊಳಗೆ ಎಲ್ಲ ಮಾವಿನಕಾಯಿ. ಹೌದು, ಕೋಳಿ ಪೀಸ್ ಅನ್ನು ಹೆಕ್ಕುವ, ಸ್ವಲ್ಪ ಹೆಕ್ಕು, ಮತ್ತೆ ಉಳಿದನ್ನು ಪುಳಿ ಮುಂಚಿ ಮಾಡುದು. ಹೌದು, ನಮಗೆ ನಾವು ಜಾಸ್ತಿ ಬೋನ್ ಪೀಸೇ ತಿನ್ನುದು, ಹಾಗಾಗಿ ನಾವು ಬೋನ್ ತಗೊಳ್ತಿದ್ದೇವೆ. ನಿಮಗೆ ಡಿಪೆಂಡೆಡ್, ನೀವು ಏನ್ ಬೇಕಿದ್ರು ತಕೊಳ್ಳಿ. ಆಕ್ಚುಲಿ ಬಟರ್ ಮಸಾಲಕ್ಕೆ ವೆಜ್ ಇದು ಬೋನ್ಲೆಸ್ ಯೂಸ್ ಮಾಡುದು. ಹೌದು, ಬಟ್ ನಮಗೆ ಅದೆಲ್ಲ ಜಪ್ಪುದಿಲ್ಲ. ಬೋನ್ಲೆಸ್ ನಮ್ಗೆ ಅಷ್ಟು ಇಷ್ಟ ಆಗುದಿಲ್ಲ. ಸ್ವಲ್ಪ ಫಸ್ಟಿಗೆ ನಾವೀಗ ಮ್ಯಾರಿನೇಟ್ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ಮನೆಯದ್ದೇ ಮೊಸರನ್ನು ಹಾಕ್ತಿದ್ದೇವೆ. ನೀವು ಪೇಟೆಯವರಾದ್ರೆ ಪೇಟೆ, ಇದು ಹುಳಿ ಇಲ್ಲ, ಆದ ಕಾರಣ ನೀವು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಸಾಕಾಗ್ಲಿಲ್ವಾ ಮೊಸರು? ಸಾಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ. ಅರಶಿನ ಹೇಳಲೇ ಇಲ್ಲ ಅವ್ರು ಹಾಕ್ಲಿಕ್ಕೆ, ಮೆಣಸಿನ ಹುಡಿ ಹೇಳಿತ್ತು. ಅದು ಹಾಕು, ನಾವು ಅರಶಿನ ಹಾಕೋ ಸ್ವಲ್ಪ. ಅರಶಿನ ಮತ್ತೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಬೇಕು, ರೆಡ್ ಚಿಲ್ಲಿ ಪೌಡರ್. ಉಪ್ಪು ಸಾಕು. ಇದು ಅರಶಿನ ಕೂಡ ನಮ್ಮ ಮನೆಯಲ್ಲೇ ಆದ್ದು, ಪ್ಯೂರ್ ಅರಶಿನ. ಮತ್ತೆ ಮೆಣಸು ಸಹ ನಮ್ಮ ಅಮ್ಮನೇ ಹುಡಿ ಮಾಡಿದ್ದು ಮನೆಯಲ್ಲಿ. ನಾವೊಂದು 3 ಚಮಚ ಆಗುವಷ್ಟು ಹಾಕ್ತೀನಿ. ಹಾಕಿರಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಹಾಕು. ಈಗ ಬೇಡ, ಫಸ್ಟ್ ನೀನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ನಮ್ಮ ಮನೆಯಲ್ಲೇ ಮಾಡಿದ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದರಲ್ಲಿ ಒಂದು 2 ಚಮಚ ಆಗುವಷ್ಟು ಉಂಟು. ಅದೆಲ್ಲ ಹಾಕು. ಮತ್ತೆಂತ ಗಿಟ್ಟದು ಇಡ್ಲಿಕ್ಕೆ ಇದರಲ್ಲಿ ಎಂತ ಉಂಟು ನೋಡು. ಸಾಕು. ಸಾಕಂತ ನನಗೆ ಆಗುದಿಲ್ಲ ಮಿಕ್ಸಿ ದೋಸೆಗೆ. ಇದಕ್ಕೆ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಚಂದ ಮಿಕ್ಸ್ ಮಾಡಿ ಬಸ್ ಅದನ್ನು. ಆಯ್ತಕ್ಕ, ಆಯ್ತು. ಈಗ ಇದನ್ನು ಚಂದ ಮಿಕ್ಸ್ ಮಾಡ್ಬೇಕು. ನಮಗೆ ನಾವು ಕೈಯಲ್ಲೆಲ್ಲ ಮಿಕ್ಸ್ ಮಾಡುದು, ನಾವೆಲ್ಲ ತಿನ್ನುದು, ಬೇರೆ ಆಚಿಲ್ಲ ಅಲ್ಲ, ಹಾಗೆಲ್ಲ ಕತೆ. ಈಗ ನಮ್ಮ ಚಿಕನ್ ಹಾಕು ಬೇಗ. ಎಲ್ಲ ಚಿಕನ್ ಹಾಕುವ. ಈಗ ಮಿಕ್ಸ್ ಎಲ್ಲ ಆದ್ಮೇಲೆ ಇಷ್ಟು ಕೋಲ ಮಾಡ್ಬೇಕು ಅಂತಿಲ್ಲ, ತೆಗ್ದು ಹೀಗೆ ಹಾಕ್ಬೋದು ಮಾಡ್ಬೇಕು. ಇದು ಸಿಹಿಯೋ ಕಹಿಯೋ, ಇದು ಸಿಹಿಯೋ ಕೈಗೆಲ್ಲ ಬೋನ್ ಕಂತಿದೆ. ಸ್ವಲ್ಪ ಮುಂಚೆ ಬಾರ್ದಮ್ಮ, ಕಾರೊಂದು ಮಾತ್ರ ಪತ್ತದಿಲ್ಲ. ನಾವೀಗ ನೀರುಳ್ಳಿ ಮತ್ತೆ ಟೊಮೆಟೊ ಅನ್ನು ಕಟ್ ಮಾಡ್ತಿದ್ದೇವೆ. ಎಷ್ಟೆಷ್ಟು ನೀರುಳ್ಳಿ? ಒಂದು 4 ನೀರುಳ್ಳಿ, ಒಂದು 4 ಟೊಮೆಟೊ ಕಟ್ ಮಾಡಿದ್ರೆ. ಫ್ರೆಂಡ್ಸ್, ನೀವು ಇದು ಆಮ್ಲೆಟ್ಗೆ ಯಾವ ರೀತಿ ಕಟ್ ಮಾಡ್ತೀರಿ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಫ್ರೆಂಡ್ಸ್. ಈಗ ನಾವಿಲ್ಲಿ 1 ಸ್ಪೂನ್ ಎಣ್ಣೆ 2 ಸ್ಪೂನ್ ಹಾಕು. 2 ಸ್ಪೂನ್ ಬೇಡ, 1 ಸ್ಪೂನ್ ಸಾಕು. 2 ಸ್ಪೂನ್ ಹಾಕು. ಸಾಕು. ನಾವು ಯಾಕೆ ಎಣ್ಣೆ ಹಾಕುದು ಗೊತ್ತುಂಟ ಫ್ರೆಂಡ್ಸ್? ಬೆಣ್ಣೆ ಹಾಕುವಾಗ ಅದು ತುಪ್ಪ ಆಗ್ತದೆ, ಅದಕ್ಕೆ ತುಪ್ಪ ಆಗ್ಬಾರ್ದು, ನಮಗೆ ಬೆಣ್ಣೆ ಇರ್ಬೇಕು. ಅದಕ್ಕೆ ಬೇಕಾಗಿ ನಾವು ಎಣ್ಣೆ ಹಾಕುದು. ಬರುದು ಇಲ್ಲ ಸಾವಿದು. ನಾವು ಮನೆಯಲ್ಲೇ ಮಾಡಿದ ಫ್ರೆಶ್ ಬೆಣ್ಣೆ, ಪೇಟೆಯಿಂದ ತಂದು ಸಾಕ್ಬೋದು. ನಮ್ಮಲ್ಲಿ ನ್ಯಾಚುರಲ್ ಇರುವಾಗ ನಾವು ಕೆಮಿಕಲ್ ಹಾಕುದಿಲ್ಲ. ನಾವಿಲ್ಲಿ 4 ಸ್ಪೂನ್ ಬೆಣ್ಣೆ ಹಾಕಿದಾವೆ. 4-5 ಹಾಕಿದೆ. ಈಗ ಇದು ಕಾಯಿತು. ಸೊ ಇದು ಆಯ್ತು. ಆಗ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಅನ್ನು ಕಾಯಲಿಲ್ಲ ಅಂತ ಹೇಳಲೇ ಇಲ್ಲ. ತೆಗೆಯುವ. ಹಾಕು. ಇದು ಚುಯಿ ಅಂತ ಹೇಳುದಿಲ್ಲ, ಯಾಕೆ ಗೊತ್ತಿಲ್ಲ, ಹೇಳದಿದ್ರೆ ಬೇಡ, ನಾವು ಹಾಕುವ. ಸೊ ಈ ತರ ಹಾಕಿ ಒಂದ್ ಸ್ವಲ್ಪ ಬೇಯ್ಬೇಕು ಚಂದ. ನೀರ್ ಹಾಕ್ಬೇಡ, ಅದೇ ಹಾಕ್ಬೇಡ ಗೊತ್ತುಂಟು. ಲೋ ಫ್ಲೇಮ್ ಅಲ್ಲಿ ಒಂದು 10 ನಿಮಿಷ ಬೇಯಲಿ ಫ್ರೆಂಡ್ಸ್. ಅಲ್ಲಿ ಮೀಡಿಯಂ, ಇದು ನೀನ್ ಫುಲ್ ಹೈ ಫ್ಲೇಮ್ ಅಲ್ಲಿ ಇಟ್ಟಿ. ಒಂದೇಲೆ ಸಾಕು, ಇಲ್ಲ ನಾಳೆ ಕೇಳಬೇಡಿ ಆಯ್ತಾ ಫ್ರೆಂಡ್ಸ್. ಮೀಡಿಯಂ ಫ್ಲೇಮ್ ಅಲ್ಲಿ ಇಡಬೇಡಿ, ಲೋ ಫ್ಲೇಮ್ ಅಲ್ಲಿ ಒಂದು 10 ನಿಮಿಷ ಬೇಯಲಿ.
ಆಮೇಲೆ ವಾಪಸ್ ತೆಗೆದು ನೋಡಿ ಬೇಯ್ದಿದೆ ಎಂತ ಆಗಿದೆ ಅಂತ. ಆಯ್ತಾ ಫ್ರೆಂಡ್ಸ್? ಕಲಡ್ ಮೊಸರು. ಇದು ನಮ್ಮ ಮನೇಲಿ ಆದ ಗೇರು ಬೀಜ. ಇದ್ರ ಸಿಪ್ಪೆಯನ್ನು ತೆಗಿಬೇಕೀಗ. ನೋಡಿ ಗೈಸ್, ನೋಡಿ ಒಂದು ಬಕೆಟ್ ನೀರ್ ಬಿಟ್ಟಿದೆ. ನೀವು ಯೂಟ್ಯೂಬ್ನವರನ್ನೆಲ್ಲ ನಂಬ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನಮ್ಮನ್ ಮಾತ್ರ ನಂಬಿ ನಾವು ರಿಯಲ್ ಆಗಿ ಮಾಡ್ತಿರೋದು. ನಾವು ಇನ್ನೊಂದು ಯೂಟ್ಯೂಬ್ ಚಾನೆಲ್ ನೋಡ್ತಿರೋದು. ಅವ್ರದಲ್ಲಿ ಒಂದ್ ಸ್ವಲ್ಪ ಸಹ ನೀರ್ ಇರ್ಲಿಲ್ಲ. ನಮ್ಮದಲ್ಲಿ ನೀರು ಬಿಟ್ಟಿದೆ, ಯಾಕಂದ್ರೆ ಅವ್ರು ಸ್ವಲ್ಪ ಬೋನ್ಲೆಸ್ ಚಿಕನ್ ತಗೊಂಡದ್ದು, ಸ್ವಲ್ಪನೇ ತಗೊಂಡದ್ದು. ನಮ್ಮಾಗಿ ಇಷ್ಟು ತಗೊಂಡಿಲ್ಲ. ಅದು ತೊಂದ್ರೆ ಇಲ್ಲ. ಕೇಳಿ, ಚಿಕನ್ ನೀರ್ ಬಿಡುದು ಇದ್ದದೆ. ಅವರು ಬೇರೆಯವರೆಲ್ಲ ಸ್ಟೈಲ್ ಮಾಡೋರು ಇಂಗ್ಲಿಷ್ನವರು, ಹಾಗೆ ಸೊ ಈಗ ನಾವು ಒಂದು ಬಾಣಲೆಯನ್ನು ಇಡ್ಬೇಕು. ಇದು ಸ್ಟವ್ ಬೇರೆ ಲೋ ಉಂಟು. ಈ ಕಡೆ ಮಾಡ ಅದ್ಸ ಸರಿ ಒತ್ತುದಿಲ್ಲ. ಇದೆಂತ ಇದು? ಇದೊಮ್ಮೆ ಹೊತ್ತಿಸು ಫ್ರೆಂಡ್ಸ್. ನಾವೀಗ 1 ಸ್ಪೂನ್ ಎಣ್ಣೆ ಮತ್ತೆ ಅದಕ್ಕೆ 2 ಸ್ಪೂನ್ ತುಪ್ಪ ಬೆಣ್ಣೆ ಹಾಕ್ತಿದ್ದಾವೆ. ಯಾಕಂದ್ರೆ ಬಟರ್ ಮಸಾಲ ಅಂತ ಇರುವ ಕಾರಣ ಇದಕ್ಕೆ ಬಟರ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ನಮ್ಮ ಮಾಡಿದ ಬಟರ್ಗಳನ್ನೆಲ್ಲ ಖಾಲಿ ಮಾಡಿ ಆಯ್ತು. ನಮ್ಮ ಬಂದು ಇದೆಲ್ಲ ಖಾಲಿ ಮಾಡ್ತಾರ ಅಂತ ಬಂದು ಹೇಳ್ತಾರೆ. ನಮ್ಮನೆ ಡೈಲಾಗ್ ಇರ್ತದೆ. ಬೆಣ್ಣೆ ಕಾದ ಮೇಲೆ ಅದಕ್ಕೆ ನೀರುಳ್ಳಿ ಮತ್ತೆ ಟೊಮೆಟೊವನ್ನ ಸೇರಿಸಬೇಕು. ಈಗ ಬೆಣ್ಣೆ ಕಾದಿದ ಇಲ್ಲ, ನಾವೀಗ ಇದಕ್ಕೆ ನೀರುಳ್ಳಿಯನ್ನು ಆಡ್ ಮಾಡ್ಕೊಳ್ತೇವೆ. ಹಾಕೋ, ಹಾಕ್ತಿದ್ದೇನೆ. ಇಲ್ಲಿ ಕಾಣುದಿಲ್ಲ ನಿಂಗೆ? ಕಣ್ಣು ಕಾಣ್ತದೆ. ಮತ್ತೆ ಎಂತ? ಸ್ವಲ್ಪ ಚಂದ ಫ್ರೈ ಆಗ್ಬೇಕು ಫ್ರೆಂಡ್ಸ್. ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು ಅಂತಿಲ್ಲ, ಸ್ವಲ್ಪ ಚಂದ ಫ್ರೈ ಆಗ್ಬೇಕು. ಸ್ವಲ್ಪ ನೀರುಳ್ಳಿ ಬಾಡಿತ್ತು. ಇನ್ನು ನಾವು ಇದಕ್ಕೆ ಟೊಮೆಟೊವನ್ನು ಹಾಕ್ಬೇಕು. ಸೊ ಫ್ರೆಂಡ್ಸ್, ಈಗ ಇದಕ್ಕೆ ಟೊಮೆಟೊವನ್ನು ಹಾಕಿ ಚಂದ ಫ್ರೈ ಮಾಡಬೇಕು. ಬಾಯ್ಲ್ ಆಗ್ಬೇಕು ಚಂದ. ಬಾಯ್ಲ್ 2 ಸೊಂದೆ. ಬಾಯ್ಲ್ ಅಂದ್ರೆ ನೀರಲ್ಲಿ ಬೇಯಿಸುದು ಇಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ಕ್ಯಾಶ್ಯೂ ನಟ್ ಹಾಕ್ಬೇಕು. ನಮ್ಮ ಇದು ಮಾಡಿ ಲೈಕ್ ಅವಡದ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ. ಅದಾಗ್ಲೇ ಹಾಕ್ಬೇಕಿತ್ತು ನೀರು ಇರುವಾಗ. ನಾನು ಹೇಳಿನ ಸೋನಾ ಹಾಕ್ತೀನಿ. ಇಲ್ಲ, ಈಗಲೇ ಹಾಕ್ಲಿಕ್ಕೆ ಇಲ್ಲ. ಆಗ್ಲೇ ನಾವ್ ಇದಕ್ಕೆ ಹಾಕಿದೆ ಆಕ್ಚುಲಿ. ಇದಕ್ಕೆ ಹಾಕ್ಲಿಕ್ಕಿಲ್ಲ, ಇದಕ್ಕೆ ಹಾಕ್ಲಿಕ್ಕೆ. ಅದಕ್ಕೆ ಹಾಕಿದೇವಾ? ಹಾ, ತೊಂದ್ರೆ ಇಲ್ಲ, ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದ್ ಮತ್ತೆ ನೀರ್ ಹಾಕಿದ್ಯಾ? ನೀರ್ ಹಾಕಿದೇನೆ ಹೇಳಿದ್ಯಾ? ಹಾ, ನೀರ್ ಹಾಕಿದೆ. ಇದನ್ನ ಸ್ವಲ್ಪ ಚಂದ ಬೇಯಬೇಕು. ಆಮೇಲೆ ಬೇಯ್ದಾಗಿದೆ. ಇಲ್ಲ, ಬೇಯಲಿಲ್ಲ. ಈಗ ಇದಕ್ಕೆ ಮೆಣಸಿನ ಹುಡಿ ಹಾಕು. ಮೆಣಸಿನ ಹುಡಿ ನೀರು ಹಾಕಿದಿ? ನೀರ್ ಹಾಕಿ ಆದ್ಮೇಲೆ ಮೆಣಸಿನ ಹುಡಿ. ಈಗ ಸ್ವಲ್ಪ ಮೆಣಸಿನ ಹುಡಿ ಸಾಕಲ್ಲ? ಸಾಕು. ಇನ್ನು ಇದಕ್ಕೆ ಗರಂ ಮಸಾಲೆ ಹಾಕ್ಬೇಕು. ಯಾಕಂದ್ರೆ ಅದು ನಮ್ಮ ಮೆಣಸಿನ ಹುಡಿ ಖಾರ ಆದ್ರೆ ಮತ್ತೆ ನಂಗೆ ಗೊತ್ತಿಲ್ಲ. ಸಾಕಲ್ಲ? ಸ್ವಲ್ಪ ಹಾಕು. ಸ್ವಲ್ಪ ಹಾಕಿದ್ ಜಾಸ್ತಿ ಆಯ್ತು. ಈಗ ಪರವಾಗಿಲ್ಲ. ಚಂದ ಮಿಕ್ಸ್ ಮಾಡಿ ಚಂದ ಬೇಯ್ದ ಮೇಲೆ ಮಿಕ್ಸಿಯಲ್ಲಿ ಓಡಿಸ್ಬೇಕು, ಗ್ರೈಂಡ್ ಮಾಡ್ಬೇಕು. ಸೊ ಈಗ ವಿನೆಗರ್ ಹಾಕ್ಬೇಕು ಫ್ರೆಂಡ್ಸ್. ಸ್ವಲ್ಪ 2 ಚಮಚ ಹಾಕಿ. ಅದು 1 ಚಮಚ ಆಗುವಷ್ಟು ಹಾಕಿ ಫ್ರೆಂಡ್ಸ್. ಸ್ವಲ್ಪ 1 ಚಮಚ ಹಾಕಿದ್ರೆ ಅಷ್ಟೇ. ಸ್ವಲ್ಪ ಹುಳಿ ಆಗ್ಲಿಕ್ಕೆ ಮೇ ಬಿ. ಇದು ಎಂತಕ್ಕೆ ಹಾಕಿದಾರೆ ಗೊತ್ತಿಲ್ಲ, ಯೂಟ್ಯೂಬ್ನವ್ರು ಹಾಕಿದ್ರಕ್ಕೆ ನಾವು ಹಾಕ್ತೀವಿ. ವಿನೆಗರ್ ಪರಿಮಳಕ್ಕ ಅಂತ. ಪರಿಮಳ ಚಂದ ಇಲ್ಲ, ಹುಳಿಗ ಅಂತ. ಹೌದೌದು. ಲಿಂಬೆ ಹುಳಿ ಬದ್ಲಿದ್ದು ಹಾಕುದು. ನಿಮಗೆ ಲಿಂಬೆ ಹುಳಿ ಸಾಕ್ಬೋದು, ವಿನೆಗರ್ ಹಾಕಿ ಸುಮ್ಮನೆ ಕೆಮಿಕಲ್ ಆಗಿ. ನಾವು ಹಾಕಿ ಆಯ್ತು, ನಮಗೆ ಅದು ಬೋಧ ಇರ್ಲಿಲ್ಲ. ಸೊ ಫ್ರೆಂಡ್ಸ್, ಇದು ಎಂತ ಆಯ್ತು ಗೊತ್ತ? ಆಗ ನೀರು ಬಂತಲ್ಲ 1 ಬಕೆಟ್. ಸೊ ಆ ನೀರು ಖಾಲಿ ಆಗುವಷ್ಟು ಹೊತ್ತು ನಾವು ಬೇಯಿಸಿದ್ವಿ. ಸೊ ಚೆಕ್ಕೊಮ್ಮೆ ಇದು ಡ್ರೈ ಆಯ್ತು ಈಗ. ಸೊ ಇದನ್ನ ಹೀಗೆ ಮುಚ್ಚಿಟ್ಟು ಬಿಡ್ತೇನೆ ನಾನು. ಈಗ ಇದು ಹೇಳು. ಇದು ಈಗ ಬೆಂದಾಯ್ತು. ಇದನ್ನ ಆಫ್ ಮಾಡಿ ತಣ್ಣಗೆ ಆಗ್ಲಿಕ್ಕೆ ಇಡ್ಬೇಕು. ಆಮೇಲೆ ಮಿಕ್ಸಿಯಲ್ಲಿ ಓಡಿಸ್ಬೇಕು. ಅದು ಆಮೇಲೆ ನೆಕ್ಸ್ಟ್ ತೋರಿಸ್ತೇನೆ. ಇದನ್ನು ಗ್ರೈಂಡ್ ಮಾಡ್ತಿದ್ದಾವೆ. ಈಗ ತಂದಿದೆ ಈ ತರ ಫೈನ್. ಎಂತದು ಹೇಳೋದಕ್ಕೆ? ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಆಯ್ತು. ಫೈನ್, ಒಳ್ಳೆ ನೈಸ್ ಕನ್ಸಿಸ್ಟೆನ್ಸಿಗೆ ಬರ್ಬೇಕು. ಸ್ಟವ್ ಅನ್ನು ಆನ್ ಮಾಡಿ ಇದನ್ನು ಇರಿಸಿ. ಇದು ಆಗ್ಲೇ ಡ್ರೈ ಆದದ್ದು ಉಂಟಲ್ಲ, ಇದಕ್ಕಿನ್ನು ಸ್ವಲ್ಪ ಬಿಸಿ ಹಾಕಿ. ಬಿಸಿ ಆಗುದು ಬೇಕಂತಿಲ್ಲ. ಇದನ್ನು ಹಾಕಿದ ಮೇಲೆ ಕೊದಿತದೆ. ಸ್ವಲ್ಪ ದೂರದಿಂದ ತೆಗಿ. ನನ್ನಪ್ಪ ಬಂದ್ರು ಪೇಟೆಯಿಂದ. ನೀರು ಹಾಕಿ ಒಂದ್ ಸ್ವಲ್ಪ ಗಲಗಲ ಮಾಡಿ ಇದಕ್ಕೆ ಹಾಕ್ಬೇಕು. ಇನ್ನೊಂದ್ ಸ್ವಲ್ಪ ನೀರು ಹಾಕಿ. ಈಗ ನಾವು ಫ್ರೆಶ್ ಕ್ರೀಮ್ ಅನ್ನ ಆಡ್ ಮಾಡ್ತೇವೆ. ನಾವು ಫ್ರೆಶ್ ಕ್ರೀಮ್ ಪೇಟೆನ ತಂದದ್ದು, ನಮ್ಮ ಮನೆದ ಚಂದ ಇರುದಿಲ್ಲ.
ಗೈಸ್, ಇನ್ನು ಉಪ್ಪು ಹುಳಿ ಖಾರ ನೋಡಿ ಏನೇನಾಗಿದೆ, ಏನೇನು ಕಮ್ಮಿ ಆಗಿದೆ, ಏನೇನು ಜಾಸ್ತಿ ಆಗಿದೆ ನೋಡಿಕೊಂಡು ಅದಕ್ಕೆ ಬೇಕಾದ್ದನ್ನು ಹಾಕಿಕೊಳ್ಳಿ ಆಯ್ತಾ ಫ್ರೆಂಡ್ಸ್. ಇದಕ್ಕೆ ನಾವು ಕಸ್ತೂರಿ ಮೇಥಿಯನ್ನು ಲಾಸ್ಟಿಗೆ ಗಾರ್ನಿಶ್ ಅಷ್ಟೇ ಚಂದ ಮಿಕ್ಸ್ ಮಾಡಿ. ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಬೇಡ, ಅವ್ರು ಹೇಳಿಲ್ಲ ಹಾಕಿ, ನಾನು ಹಾಕ್ತೇನೆ. ಕೊನೆಗೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಮ್ಮ ಚಿಕನ್ ಬಟರ್ ಮಸಾಲ ರೆಡಿ ಆಗ್ತದೆ. ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ನಮ್ಮ ಅಮ್ಮನವರು ನಮಗೋಸ್ಕರ ಗೀ ರೈಸ್ ರೆಡಿ ಮಾಡಿದ್ದು. ಇದ್ರ ಜೊತೆ ಇದನ್ನ ತಿಂದ್ರೆ ಚಂದ ಮತ್ತೆ ಟೇಸ್ಟ್ ನೋಡಿ ಹೇಳ್ತೇವೆ ನಿಮಗೆ. ಅಲ್ಲಿ ತನಕ ವೇಟ್ ಮಾಡಿ. ಸೊ ತುಂಬಾ ಜನ ಕಮೆಂಟ್ ಹಾಕಿ ಕೇಳಿದ್ರಿ ಹೇರ್ ಫಾಲಿಗೆ ಒಂದು ಇದು ಎಂತಪ್ಪ ರೆಮಿಡಿ ಹೇಳಿದ್ದ, ಸೊಲ್ಯೂಷನ್ ಹೇಳಿ ಅಂತ. ಹೇರ್ ಫಾಲ್ ಎಲ್ಲರಿಗೂ ಇದ್ದದ್ದೇ, ಅದು ಎಂತ ಮಾಡಿದ್ರು ಸರಿ ಆಗುದಿಲ್ಲ. ತುಂಬಾ ಕೂದಲು ಉದ್ದ ಬರ್ಬೇಕಂದ್ರೆ ನಾನೊಂದು ಎಣ್ಣೆ ಸಜೆಷನ್ ಮಾಡ್ತೇನೆ. ಅದು ಎಂತ ಅಂದ್ರೆ ಎಣ್ಣೆ ಸಹ ಮೆಂತೆ, ನೀರುಳ್ಳಿ ಮತ್ತೆ ಕರಿಬೇವು ಹಾಕಿ ಮತ್ತೆ ಕೊಕೊನಟ್ ಆಯಿಲ್ ಇಷ್ಟನ್ನ ಹಾಕಿ ಕುದಿಸಿ ತಲೆಗೆ ಹಾಕಿದ್ರೆ ಕೂದಲು ಉದ್ದ ಬರ್ತದೆ. ನಂಗೆ ಯಾಕೋ ಹಾಗೆ ಅನ್ಸಿತ್ತು, ನನ್ನ ಕೂದಲು ಉದ್ದ ಬಂದ ಕಾರಣ. ಮತ್ತೆ ಗೊತ್ತಿಲ್ಲ, ನನ್ನ ಅತ್ತೆ ಸಹ ಕೂದಲು ಉದ್ದ ಇತ್ತು, ಹಾಗೆ ಸಹ ನಂದು ಬಂದಿರ್ಬೋದು, ಗೊತ್ತಿಲ್ಲ ಎಂತ ಅಂತ. ಮತ್ತೆ ಇದು ನಾನು ಹೇರ್ ಫಾಲಿಗೆ ಅಂತ ಹೇಳಿ ಒಂದು ಯೂಟ್ಯೂಬ್ ಅಲ್ಲಿ ಒಂದು ರೀಲ್ಸ್ ಅಲ್ಲಿ ಏನೋ ನೋಡಿದ್ದು. ಮತ್ತೆ ನನ್ನ ಅಮ್ಮ ಸಹ ಟ್ರೈ ಮಾಡು ಅಂತ ಹೇಳಿದ್ರು ಅಂತ ಹೇಳಿ ಟ್ರೈ ಮಾಡಿದ್ದು. ಇದ್ರಲ್ಲಿ ಎಂತೆಲ್ಲ ಉಂಟಂದ್ರೆ ಇದರಲ್ಲಿ ಕರಿಬೇವು ಸೊಪ್ಪು, ಮೆಂತೆ ಮತ್ತೆ ಕಪ್ಪು ಜೀರಿಗೆ, ಅದನ್ನು ಒಂದು ಗ್ಲಾಸ್ ಅಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ 2 ದಿವಸ ನೆನೆಲಿಕ್ಕೆ ಬಿಟ್ಟಿದ್ದೇವೆ. ಆಮೇಲೆ ಮಿಕ್ಸ್ ಇದು ಸ್ಪೂನಲ್ಲಿ ಯಾವ್ದಾದ್ರು ಮಿಕ್ಸ್ ಮಾಡ್ತೀರಿ, ಬಟ್ 2 ದಿವಸ ಇಟ್ಟು ಆಮೇಲೆ ಇದನ್ನು ಹಾಕಿ ಸ್ನಾನ ಮಾಡ್ಬೇಕು ಅಂತ ಇಲ್ಲ. ಬಟ್ ಇದ್ರ ಸ್ಮೆಲ್ ಇದ್ರೆ ಸ್ವಲ್ಪ ನಮಗೆ ಇಷ್ಟ ಆಗ್ಲಿಲ್ಲ, ಸೊ ನಾವು ಸ್ನಾನ ಮಾಡ್ತೇವೆ ಒಂದು ಗಂಟೆ ಬಿಟ್ಟು. ನಿಮಗೆ ನಾಳೆ ಬೇಕಿದ್ರು ಕೂಡ ಇದ್ ಮಾಡ್ಬೋದು, ತಲೆ ಸ್ನಾನ ಮಾಡ್ಬೋದು. ಮತ್ತೆ ಇದೊಂದು ವೀಕ್ ಅಲ್ಲಿ 3 ಟೈಮ್ಸ್ ಯೂಸ್ ಮಾಡ್ಬೇಕಂತೆ. ನೋಡುವ ನಂಗೆ ರಿಸಲ್ಟ್ ಹೇಗೆ ಬರ್ತದೆ ಅಂತ ನೋಡಿ ನಿಮ್ಗೆ ಹೇಳಿ. ಚೆನ್ನಾಗಿದೆ, ಸಕ್ಕತ್ತಾಗ್ತದೆ ಎರಡು. ನೀವು ಮಸ್ಟ್ ಟ್ರೈ. ಇದೊಂದೇ ನಮ್ಮ ರೆಸಿಪಿಯನ್ನು ನಾವು ಮಸ್ಟ್ ಟ್ರೈ ಅಂತ ಹೇಳಿದ್ವಿ. ನಂಗೆ ಕೊಡು, ಎಲ್ಲ ಕೊಡ್ಬೇಕು. ಚೆನ್ನಾಗಿ ಉಂಟು, ಯಮ್ಮಿ ಯಮ್ಮಿ.